ಎಚ್ಡಿಕೆ ಕೊಚ್ಚೆ ಪದ ಬಳಕೆಗೆ ಕೆರಳಿದೆ ಕಾಂಗ್ರೆಸ್. ಕುಮಾರಸ್ವಾಮಿ ವಿರುದ್ಧ ಎಂಎಲ್ಸಿ ಪುಟ್ಟಣ್ಣ ಕಿಡಿಕಾರಿದ್ದಾರೆ. ನಾವು ಕುಮಾರಸ್ವಾಮಿ ಎಲ್ಲ ಜೊತೆಯಲ್ಲೇ ಇದ್ದವರು, ಅವ್ರ ಜೊತೆಗೆ ಇದ್ದು ಕೆಲಸ ಮಾಡಿದ್ವಿ. ಕುಮಾರಸ್ವಾಮಿ ನಾನು ಕಮಲ ಅಂತ ಅಂದ್ಕೊಂಡಿದ್ದಾರೆ. ಕಮಲ ಅರಳಬೇಕು ಅಂದ್ರೆ ಕೆಸರು ಅಥವಾ ಕೊಚ್ಚೆಯಲ್ಲೇ ಇರಬೇಕಾಗುತ್ತೆ. ಈ ಕೊಚ್ಚೆಯಲ್ಲೇ ತಾನೇ ಅರಳಿರೋದು. ಸುಮ್ಮನೆ ಅನಗತ್ಯ ಮಾತು ಬೇಡ. ಕುಮಾರಸ್ವಾಮಿಯಿಂದ 10 ಪೈಸೆ ಕೂಡ ಪಡೆದಿಲ್ಲ. ಅವರ ಹೆಸರು ಹೇಳಿ ನಾವು ಹಣ ಮಾಡಬೇಕಾಗಿಲ್ಲ. ಇವತ್ತು ಒಂದು ಹೇಳ್ತಾರೆ, ನಾಳೆ ಮತ್ತೊಂದು ಹೇಳ್ತಾರೆ. ನಾಳೆ ನಮ್ಮ ಬಗ್ಗೆ ಕೂಡ ಒಳ್ಳೆಯ ಮಾತಾಡಬಹುದು. ಜೊತೆಯಲ್ಲಿದ್ದಾಗ ಚೆನ್ನಾಗಿದ್ರು, ದೂರ ಇದ್ದಾಗ ಈ ರೀತಿ ಆಪಾದನೆ ಮಾಡ್ತಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಗ್ಗೆ ಕೂಡ ಏನೇನು ಹೇಳ್ತಾರೆ. ಅವರೇನ್ ಸಮುದಾಯದ ನಾಯಕರಲ್ವಾ ಅಂತ ಕೂಡ ಕಿಡಿಕಾರಿದ್ದಾರೆ. ಈಗ ನೋಡಿ ಸರ್, ನಾವೆಲ್ಲ ಜೊತೆಲಿದ್ದಂಥವ್ರು. ಇವತ್ತಿಂದ ಏನು ನಾನು ದೊಡ್ಡ ಕಮಲವಾಗಿದ್ದೀನಿ ಅಂತ ಅನ್ಕೊಂಡವ್ರೆ ಕುಮಾರಸ್ವಾಮಿ ಅವರು. ಅವತ್ತು ಈ ಕೊಚ್ಚೆಲ್ಲ ಬೆಳೆದಿರೋದು, ಕೊಚ್ಚಲ್ಲಿ ಬೆಳೆದಿರೋ ಕಮಲ ಇವತ್ತು ಈ ಕೆಸರಲ್ಲಿ ಬೆಳೆದಿರೋ ಕಮಲ ನಗ್ತದೆ, ಏನು ಮಾಡೋಕ್ಕಲ್ಲ. ಬಟ್ ಗೊಬ್ಬರ ಇದೆ, ಕೊಚ್ಚನೇ ಗೊಬ್ಬರ ಕರೆಕ್ಟಾ? ಹಾಗಾಗಿ ಇದನ್ನ ಸುಮ್ಮನೆ ಅನಗತ್ಯವಾಗಿ ಎಳೆದ್ರ ಬದಲು ನಾನು ಕೆಲವರ ಸಮಯ ಸ್ಟೇಟ್ಮೆಂಟ್ ನೋಡಿದೆ. ಒಂದ್ಸಲ ನೀವೇ ಮೀಡಿಯಾದವ್ರು ಫಿಕ್ಸ್ ಮಾಡಿಬಿಡಿ, ಮಾಧ್ಯಮದವರೆಲ್ಲನ ಎಂಡ್ ಆಗಲಿ. ಯಾಕಂದ್ರೆ ಅವರೊಂದು ಹೇಳೋದು, ನಾವೊಂದು ಹೇಳೋದು, ಇದೆಲ್ಲ ಸರಿಯಲ್ಲ. ಅವ್ರಿಗೂ ಸರಿ ಇಲ್ಲ, ನಮಗೂ ಸರಿ ಇಲ್ಲ. ಏನಪ್ಪ ಜೊತೆಲಿದ್ರು ಹಿಂಗೆ ಮಾತಾಡ್ತಾರೆ ಅಂತ ನಮ್ಮನ್ನಂತಾರೆ, ಜೊತೆಲಿದ್ರು ಅಂತ ಅವ್ರು ಅಂತಾರೆ, ಮಾತಾಡ್ತಾರೆ ಅಂತ. ಆದರೆ ಒಂದೇನಪ್ಪ ಅಂತಂದರೆ ಇದಕ್ಕೊಂದು ಇತಿಶ್ರೀ ಆಡಬೇಕು. ಅದಕ್ಕೆ ಮಾಧ್ಯಮದವರೇ ನಾವೆಲ್ಲ ಬರ್ತೀವಿ, ಅವರು ಬರಲಿ, ಏನಿದೆ ಚರ್ಚೆ ಮಾಡಿಬಿಡುವ. ಈ ರಾಜ್ಯದ ಜನತೆ ಬಿಟ್ಬಿಡುವ. ನಾವೇನ ಅವ್ರ ಹತ್ರ ಹೊಡ್ಕೊಂಡಿದ್ರೆ ಏನೋ ಮಾಡಿದರೆ ಅದು ಅವ್ರು ಹೇಳಿ, ನಾವೇನು ಮಾಡಿದ್ದೀವಿ ಅದು ಈಚೆ ಬರಲಿ. ಎಲ್ಲವೂ ಕೂಡ ಈ ರಾಜ್ಯದ ಜನ ತೀರ್ಮಾನ ಮಾಡಿ. ಕರಾಳ ದಿನ ಅಂತ ಹೇಳಿದಾರೆ ಸರ್, ಕರಾಳ ದಿನಗಳು, ಅದಕ್ಕೆ ನಾನು ದೂರ ಇಟ್ಟಿದ್ದೀನಿ ಅಂತ. ಅದೇ ಸರ್, ಕರಾಳ ದಿನ ಅಂತಂದರೆ ಇದೇ ಹೇಳಿದ್ನಲ್ಲ, ನಾವು ಗೊಬ್ಬರದಲ್ಲಿ ಬೆಳೆದಂಥ ಕಮಲ ಅದು. ಇವತ್ತು ಇನ್ನೊಂದು ಕಮಲ ಅಂಟ್ಕೊಂಡವ್ರೆ. ಇವತ್ತು ಹಂಗೆ ಅನ್ನಿಸ್ತದೆ ಅಲ್ವಾ? ಈಗ ಅವೆಲ್ಲ ನಾನು ಚರ್ಚೆ ಮಾಡೋಕೆ ಹೋದ್ರೆ ಎಲ್ಲಿಂದ ಎಲ್ಲಿಗೋ ಹೋಯ್ತದೆ. ಅವ್ರು 1000 ಹೇಳಲಿ, ನಾವು ಹೇಳಿದ್ವಲ್ಲ ಸರ್, ನಾವೇನು ಮಾಡಿದ್ವಿ ಅನ್ನೋದು ಈ ರಾಜ್ಯ ಜನರಿಗೆ ಗೊತ್ತದೆ.